ಎಲ್ರಿಗೂ ನಮಸ್ಕಾರ. ಮಾರ್ಗಶಿರ ಅಮಾವಾಸ್ಯೆ 2024 ನವೆಂಬರ್ 30ನೇ ತಾರೀಕು ಅಥವಾ ಡಿಸೆಂಬರ್ 1ನೇ ತಾರೀಕು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಹಾಗೆಯೇ ಮಾರ್ಗಶಿರ ಅಮಾವಾಸ್ಯೆಯ ಆಚರಣೆ ಮತ್ತು ಮಹತ್ವದ ಬಗ್ಗೆನೂ ಈ ವಿಡಿಯೋದಲ್ಲಿ ನೋಡೋಣ. ಹಿಂದೂ ಧರ್ಮದಲ್ಲಿ ಮಾರ್ಗಶಿರ ಅಮಾವಾಸ್ಯೆಯು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಪೂರ್ವಜರ ಆರಾಧನೆಗೆ ಮಹತ್ವವಾದ ದಿನವಾಗಿದೆ. ಈ ದಿನದಂದು ಅರ್ಪಿಸುವ ನೈವೇದ್ಯಗಳು ಪೂರ್ವಜರ ಆತ್ಮ ಶಾಂತಿಗೆ ಮತ್ತು ಕುಟುಂಬಕ್ಕೆ ಆಶೀರ್ವಾದವನ್ನು ತರುತ್ತದೆ. ಈ ದಿನಕ್ಕೆ ಸಂಬಂಧಿಸಿದ ಸರಿಯಾದ ದಿನಾಂಕ ಮತ್ತು ಮಹತ್ವದ ಆಚರಣೆಗಳನ್ನು ಕುರಿತು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮಾರ್ಗಶಿರ ಅಮಾವಾಸ್ಯೆಯು ಹಿಂದೂ ಕ್ಯಾಲೆಂಡರ್ನಲ್ಲಿ ಮಹತ್ವವಾದ ಅಮಾವಾಸ್ಯೆಯಾಗಿದೆ. ಇದು ಕೃಷ್ಣ ಪಕ್ಷದ 15ನೇ ದಿನದಂದು ಬರುವುದು. ಈ ದಿನವನ್ನು ಚಟ್ಟಿ ಅಮಾವಾಸ್ಯೆ ಎಂದೂ ಸಹ ಕರೆಯುತ್ತಾರೆ. ಹಿಂದೂಗಳು ತಮ್ಮ ಪೂರ್ವಜರ ಆತ್ಮಗಳನ್ನು ಮುಕ್ತಿಗೊಳಿಸಲು ಸಹಾಯ ಮಾಡುವ ಪಿತೃಪೂಜೆಯನ್ನು ಸಹ ಮಾಡಲು ಮಂಗಳಕರವಾದ ದಿನವೆಂದು ಪರಿಗಣಿಸಬಹುದು. ಅನೇಕ ಭಕ್ತರು ಗಂಗೆಯಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ ಮತ್ತು ದಾನ ಕಾರ್ಯಗಳಲ್ಲಿ ತೊಡಗುತ್ತಾರೆ. ಅವರು ವಿಷ್ಣು ಮತ್ತು ಶಿವನನ್ನು ಪೂಜಿಸುವರು, ಅವರ ಆಶೀರ್ವಾದ ಮತ್ತು ರಕ್ಷಣೆಯನ್ನು ಬಯಸುತ್ತಾರೆ. ಈ ಆಚರಣೆಗಳನ್ನು ಮಾಡುವ ಮೂಲಕ ಭಕ್ತರು ತಮ್ಮ ಪೂರ್ವಜರಿಗೆ ಶಾಂತಿ ಮತ್ತು ಅವರ ಕುಟುಂಬಗಳಿಗೆ ಸಮೃದ್ಧಿಯನ್ನು ತರಲು ಪೂಜೆಗಳನ್ನು ಸಲ್ಲಿಸುವರು. ಮಾರ್ಗಶಿರ ಅಮಾವಾಸ್ಯೆ 2024 ನವೆಂಬರ್ 30ನೇ ತಾರೀಕು ಅಥವಾ ಡಿಸೆಂಬರ್ 1ನೇ ತಾರೀಕು ಅಂತ ನೋಡೋಣ. ಈ ವರ್ಷ ಮಾರ್ಗಶಿರ ಅಮಾವಾಸ್ಯೆಯು 1ನೇ ಡಿಸೆಂಬರ್ 2024 ಆಚರಿಸಲಾಗುವುದು. ಅಮಾವಾಸ್ಯೆಯ ತಿಥಿಯು 30ನೇ ತಾರೀಕು ನವೆಂಬರ್ 2024 10:29ಕ್ಕೆ ಪ್ರಾರಂಭವಾಗುತ್ತದೆ ಮತ್ತು 1ನೇ ಡಿಸೆಂಬರ್ 2024 11:50ಕ್ಕೆ ಮುಕ್ತಾಯವಾಗುವುದು. ಆದ್ದರಿಂದ ಈ ವರ್ಷ ಮಾರ್ಗಶಿರ ಅಮಾವಾಸ್ಯೆಯನ್ನು ಡಿಸೆಂಬರ್ 1ನೇ ತಾರೀಕಂದು ಆಚರಿಸಲಾಗುವುದು. ಮಾರ್ಗಶಿರ ಅಮಾವಾಸ್ಯೆಯ ಮಹತ್ವ ಮತ್ತು ಆಚರಣೆಗಳನ್ನು ನೋಡೋಣ. ಹಿಂದೂ ಧರ್ಮ ಮತ್ತು ಜ್ಯೋತಿಷ್ಯದಲ್ಲಿ ಮಾರ್ಗಶಿರ ಅಮಾವಾಸ್ಯೆಗೆ ಹೆಚ್ಚಿನ ಮಹತ್ವವಿದೆ. ಈ ದಿನದಂದು ಭಕ್ತರು ನಕಾರಾತ್ಮಕ ಶಕ್ತಿಗಳಿಂದ ತಮ್ಮನ್ನು ಶುದ್ಧೀಕರಿಸಲು ವಿವಿಧ ಪೂಜೆಗಳನ್ನು ಮಾಡುತ್ತಾರೆ. ಪ್ರಮುಖ ಆಚರಣೆಗಳಲ್ಲಿ ತಿಲತರ್ಪಣ, ಪಿಂಡದಾನ ಮತ್ತು ಪಿತೃಪೂಜೆ ಸೇರಿವೆ. ಇದು ಪೂರ್ವಜರ ವಿಮೋಚನೆಗೆ ಸಹಾಯ ಮಾಡುತ್ತದೆ. ಅಗತ್ಯವಿರುವವರು ಅಗತ್ಯ ವಸ್ತುಗಳನ್ನು ದಾನ ಮಾಡಬಹುದು. ಉತ್ತಮ ಕರ್ಮವನ್ನು ಉಂಟುಮಾಡುತ್ತದೆ. ಆದರೆ ರುದ್ರಾಭಿಷೇಕ ಮತ್ತು ಮಹಾಮೃತ್ಯುಂಜಯ ಪೂಜೆಯು ಸಂತೋಷ, ಸಕಾರಾತ್ಮಕತೆ ಮತ್ತು ಸಮೃದ್ಧಿಯನ್ನು ತರುವುದು. ಶನಿ ಪೂಜೆಯನ್ನು ಮಾಡುವುದರಿಂದ ಗ್ರಹದ ನಕಾರಾತ್ಮಕ ಪರಿಣಾಮಗಳನ್ನು ತಗ್ಗಿಸುತ್ತದೆ, ಅದೃಷ್ಟವನ್ನು ಆಕರ್ಷಿಸುತ್ತದೆ. ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವುದು ದೈವಿಕ ಆಶೀರ್ವಾದವನ್ನು ನೀಡುವುದು. ಗಂಗಾ ಸ್ನಾನವನ್ನು ಮನಸ್ಸು ಮತ್ತು ಆತ್ಮವನ್ನು ಶುದ್ಧಗೊಳಿಸುತ್ತದೆ, ಧನಾತ್ಮಕ ಶಕ್ತಿಗಳನ್ನು ಆಕರ್ಷಿಸುವುದು. ಉಪವಾಸ ಮಾಡುವ ಭಕ್ತರು ಎಳ್ಳನ್ನು ಹರಿಯುವ ನೀರಲ್ಲಿ ಬಿಡಬೇಕು. ಪಠಣ ಪ್ರಾರ್ಥನೆಗಳು ಮತ್ತು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಈ ದಿನಕ್ಕೆ ಸಂಬಂಧಿಸಿದ ಅವಿಭಾಜ್ಯ ಆಚರಣೆಗಳಾಗಿವೆ. ಸಾಂಪ್ರದಾಯಿಕವಾಗಿ ಹೇಳುವುದಾದರೆ, ಭಕ್ತರು ಕುಟುಂಬ ಪದ್ಧತಿಗಳನ್ನು ಅನುಸರಿಸಿ ವಿಷ್ಣು ಮತ್ತು ಶಿವನನ್ನು ಪೂಜಿಸುತ್ತಾರೆ. ಪೂರ್ವಜರ ವಿಮೋಚನೆಗಾಗಿ ಪವಿತ್ರ ನದಿ ತೀರದಲ್ಲಿ ಪಿತೃಪೂಜೆಯನ್ನು ಮಾಡಲಾಗುವುದು. ಉಪವಾಸವನ್ನು ಆಚರಿಸಲು ಆಹಾರ ಮತ್ತು ಪಾನೀಯಗಳಿಂದ ದೂರವಿರಬೇಕು. ಅಗತ್ಯವಿರುವವರಿಗೆ ಆಹಾರವನ್ನು ದಾನ ಮಾಡುವುದು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ. ಈ ಆಚರಣೆಗಳನ್ನು ಮಾಡುವ ಮೂಲಕ ಭಕ್ತರು ಆಧ್ಯಾತ್ಮಿಕ ಬೆಳವಣಿಗೆಗೆ, ಸಕಾರಾತ್ಮಕತೆ ಮತ್ತು ಶಿವ ಮತ್ತು ಇತರ ದೇವತೆಗಳಿಂದ ರಕ್ಷಣೆಯನ್ನು ಬಯಸುತ್ತಾರೆ. ಹಿಂದೂಗಳಲ್ಲಿ ಅಮಾವಾಸ್ಯೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಮತ್ತು ಎಲ್ಲ ಅಮಾವಾಸ್ಯೆಗಳಲ್ಲಿ ಮಾರ್ಗಶಿರ ಅಮಾವಾಸ್ಯೆ ಸಹ ತನ್ನದೇ ಆದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಈ ಅಮಾವಾಸ್ಯೆಯನ್ನು ಮೃಗಶಿರ ಅಮಾವಾಸ್ಯೆ ಎಂದು ಸಹ ಕರೆಯುತ್ತಾರೆ. ಮಾರ್ಗಶಿರ ಅಮಾವಾಸ್ಯೆಯ ಪೂಜಾ ವಿಧಿಗಳು ಹೀಗಿದೆ. ಜನರು ಬೆಳಗ್ಗೆ ಬೇಗ ಎದ್ದು ಪವಿತ್ರ ಸ್ನಾನ ಮಾಡಬೇಕು. ದೇಸಿ ತುಪ್ಪದಿಂದ ದೀಪವನ್ನು ಹಚ್ಚಿ ಮತ್ತು ಪೂರ್ವಜರಿಗೆ ಪ್ರಾರ್ಥನೆ ಸಲ್ಲಿಸಬೇಕು. ಬ್ರಾಹ್ಮಣ ಅಥವಾ ಪುರೋಹಿತರನ್ನು ಅರ್ಪಿಸಲು ಸಾತ್ವಿಕ ಆಹಾರವನ್ನು ತಯಾರಿಸಿ. ಕುಟುಂಬದ ಹಿರಿಯರ ಪೂಜೆ ಸದಸ್ಯರು ಅರ್ಹ ಪುರೋಹಿತರನ್ನು ಅಥವಾ ಬ್ರಾಹ್ಮಣರ ಮೂಲಕ ಪಿತೃತರ್ಪಣವನ್ನು ಮಾಡಬೇಕು. ಎಲ್ಲ ವಿಧಿವಿಧಾನಗಳನ್ನು ಪೂರೈಸಿದ ನಂತರ ಅವರು ಬ್ರಾಹ್ಮಣನಿಗೆ ಆಹಾರವನ್ನು ಅರ್ಪಿಸಬೇಕು ಮತ್ತು ಬಟ್ಟೆಗಳೊಂದಿಗೆ ದಕ್ಷಿಣೆಯನ್ನು ಸಹ ಅರ್ಪಿಸಬೇಕು.
ಅನೇಕ ಜನರು ಈ ದಿನ ಪವಿತ್ರ ಸ್ನಾನ ಮಾಡಲು ಗಂಗಾ ನದಿಗೆ ಭೇಟಿ ನೀಡುವುದು ಉಂಟು ಅಥವಾ ಯಾವುದೇ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಬಹುದು. ನಿರ್ಗತಿಕರಿಗೆ ಅಥವಾ ಬಡವರಿಗೆ ಅನ್ನ, ಬಟ್ಟೆ ಮತ್ತು ದಕ್ಷಿಣೆಯನ್ನು ದಾನ ಮಾಡಬೇಕು. ಈ ದಿನ ಕಾಗೆ, ನಾಯಿ ಮತ್ತು ಹಸುಗಳಿಗೆ ಆಹಾರ ನೀಡುವುದು ಅತ್ಯಂತ ಮಂಗಳಕರವೆಂದು ಹೇಳಲಾಗುತ್ತದೆ. ನಂಬಿಕೆಯ ಪ್ರಕಾರ ಪಿತೃದೋಷದ ಪರಿಹಾರಕ್ಕಾಗಿ ಮಾರ್ಗಶಿರ ಅಮಾವಾಸ್ಯೆಯಂದು ಉಪವಾಸ ವ್ರತಾಚರಿಸುವುದು ಕೂಡ ಒಳ್ಳೆಯದು. ಈ ಅಮಾವಾಸ್ಯೆಯಂದು ಬಡವರು ಅಥವಾ ಅಸಹಾಯಕರಿಗೆ ಆಹಾರ ನೀಡಿದರೆ ಒಳ್ಳೆಯದು ಎನ್ನುವ ನಂಬಿಕೆ ಇದೆ. ಶ್ರೀ ವಿಷ್ಣುವಿನ ಕೃಪೆಗೆ ಪಾತ್ರರಾಗಲು ಅಮಾವಾಸ್ಯೆಯಂದು ಅರಳಿ ಮರವನ್ನು ಪೂಜಿಸುವುದು, ತುಳಸಿ ಗಿಡಕ್ಕೆ ಪ್ರದಕ್ಷಿಣೆ ಹಾಕುವುದು ಬಹಳ ಒಳ್ಳೆಯದು. ಕಾಳಸರ್ಪ ದೋಷ ನಿವಾರಣೆಗೂ ಅಮಾವಾಸ್ಯೆಯ ದಿನ ಉಪವಾಸ ಮಾಡಲಾಗುವುದು. ಅಮಾವಾಸ್ಯೆಯ ದಿನ ಧಾರ್ಮಿಕ ಕಾರ್ಯಗಳನ್ನು ಮತ್ತು ಪೂಜೆಯನ್ನು ಮಾಡುವುದರಿಂದ ಅತ್ಯಂತ ಮಂಗಳಕರವೆಂದು ಹೇಳಲಾಗುತ್ತದೆ. ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟವಾದರೆ ಅಥವಾ ಉಪಯುಕ್ತವಾದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಧನ್ಯವಾದಗಳು.